ಮುಲ್ಕಿ ಪೊಲೀಸ್ ಠಾಣೆಯಲ್ಲಿ ನಡೆದಿರುವ ಬೆಳವಣಿಗೆಗಳು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತಿದ್ದು, ಈ ಕುರಿತು ರಾಜ್ಯ ಸರ್ಕಾರ ಹಾಗೂ ಗೃಹ ಇಲಾಖೆ ಉನ್ನತ ಮಟ್ಟದ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಸಾಮಾಜಿಕ ಹೋರಾಟಗಾರ ರಾಬರ್ಟ್ ರೊಜಾರಿಯೋ ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಇವರು, ಜುಲೈ 12ರಂದು ತಾಳಿಪಾಡಿ ಗ್ರಾಮದ ಥಾಮಸ್ ಕಟ್ಟಿಯ ಗುಡ್ಡು ಪಂಡಿತ್ ಎಂಬಲ್ಲಿ ಕುಟುಂಬದ ದೇವಾಲಯದ ಇನ್ವರ್ಟರ್ ಪ್ಲಗ್ ತೆಗೆದ ವಿಚಾರಕ್ಕೆ ಸಂಬಂಧಿಸಿದಂತೆ ಸುಮಾ ಎಂಬ ಮಹಿಳೆಯ ಮನೆಗೆ ಕೆಲವರು ನುಗ್ಗಿ ಹಲ್ಲೆಯನ್ನು ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕಿರುವ ಪ್ರಕರಣ ನಡೆದಿದೆ ಎಂದು ತಿಳಿಸಿದ್ದಾರೆ. ಹಲ್ಲೆಗೊಳಗಾದವರು 112 ನಂಬರಿಗೆ ಕರೆ ಮಾಡಿದ್ರು. ಸುಮಾರು 40 ನಿಮಿಷಗಳ ಬಳಿಕವೇ ಪೊಲೀಸ್ ವಾಹನ ಸ್ಥಳಕ್ಕೆ ಬಂತು. ಬಳಿಕ ಗಾಯಾಳುಗಳು ಮುಲ್ಕಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ರಾತ್ರಿ ಮುಲ್ಕಿ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ರು. ಪೊಲೀಸರು ತಕ್ಷಣ ಪ್ರಕರಣವನ್ನು ದಾಖಲಿಸದೆ ರಾತ್ರಿ ಸುಮಾರು 2 ಗಂಟೆಯ ಬಳಿಕ ಮಾತ್ರ ಕ್ರೈಮ್ ನಂಬರ್ 48/2026 ಅಡಿ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಪೊಲೀಸ್ ಠಾಣೆ ಅಂದರೆ ಜನಸಾಮಾನ್ಯರು ನಮ್ಮ ರಕ್ಷಣೆಗಾಗಿ ಅವಲಂಬಿಸಿರುವ ಇಲಾಖೆ. ನಮ್ಮ ಅಪಾರ ನಂಬಿಕೆ ಏನೆಂದರೆ ಪೊಲೀಸರಿಂದ ನಮಗೆ ರಕ್ಷಣೆ ಸಿಗುತ್ತೆ. ಜನಸಾಮಾನ್ಯರ ರಕ್ಷಣೆಗಾಗಿ ಪೊಲೀಸರ ಮೇಲೆ ಅವಲಂಬಿತರಾಗಿರ್ತಾರೆ. ಕೆಲವು ವಿಚಿತ್ರ ಘಟನೆಗಳು ನಡೀತವೆ. ಪೊಲೀಸರ ಮೇಲೆ ದಬ್ಬಾಳಿಕೆ, ಪೊಲೀಸರೇ ಕಾರ್ಯನಿರ್ವಹಿಸದಂತೆ ಅಥವಾ ಕಾನೂನು ಪ್ರಕಾರ ಕಾರ್ಯನಿರ್ವಹಿಸಬಾರ್ದು, ತನ್ನ ಮೂಗಿನ ನೇರಕ್ಕೆ ಕಾರ್ಯ ಮಾಡಬೇಕಂತ ಕೆಲವರು ಒತ್ತಡ ಹೇರಿದಾಗ ಪೊಲೀಸರು ದಾರಿ ತಪ್ಪುವುದಿದೆ. ದೂರದ ಊರಲ್ಲಿ ನೋಡ್ತೇವೆ, ಪೊಲೀಸ್ ಠಾಣೆಗಳಲ್ಲಿ ಬಂದೂಕಿನಿಂದ ದಾಳಿ ಆಗ್ತದೆ ನಕ್ಸಲರಿಂದ. ನಮ್ಮೂರಲ್ಲಿ ಸ್ವಲ್ಪ ಬೇರೆ ರೀತಿಯಲ್ಲಿ ಆಗ್ತಾ ಇದೆ. ಅದಕ್ಕೆ ಒಂದು ಘಟನೆ ನಡೆದಿದೆ 2 ದಿನಗಳ ಹಿಂದೆ ನಮ್ಮದೇ ಮುಲ್ಕಿ ಠಾಣೆಯಲ್ಲಿ. 12 ತಾರೀಕು ಜುಲೈ 12ಕ್ಕೆ ಮುಲ್ಕಿ ಠಾಣಾ ವ್ಯಾಪ್ತಿಯ ದಾಮಸ್ಕಟ್ಟೆ, ತಾಳಿಪಾಡಿ ಗ್ರಾಮದ ದಾಮಸ್ಕಟ್ಟೆಯಲ್ಲಿ ಒಂದು ಸಣ್ಣ ಘಟನೆ ನಡೀತದೆ. ಮನೆಗೆ ನುಗ್ಗಿ ಬಂದು ಅಂಗಳದಲ್ಲಿ ಸುಮಾ ಎಂಬುವರ ಮೇಲೆ ಮತ್ತು ಇವರ ಮೇಲೆ ಸುನಿಲ್ ಎಂಬುವರ ಮೇಲೆ ಕೆಲವರು ಆಕ್ರಮಣ ಮಾಡ್ತಾರೆ, ಹಲ್ಲೆ ಮಾಡ್ತಾರೆ. ಅದು CCTVಯಲ್ಲಿ ರೆಕಾರ್ಡ್ ಕೂಡ ಆಗಿದೆ. ಇದರ ಬಗ್ಗೆ ಕೂಡಲೇ ಇವರು 112ಗೆ ಕರೆ ಮಾಡಿದರೆ ಗಾಡಿ ಸ್ವಲ್ಪ ವಿಳಂಬ ಬರುತ್ತೆ, ಬಂದ ನಂತರ ಕಂಪ್ಲೇಂಟ್ ಮಾಡಿ ಅಂತ ಹೇಳ್ತಾರೆ. ಆ ಪ್ರಕಾರ ಇವರು ಹಲ್ಲೆ ಆದದಕ್ಕೆ ಚಿಕಿತ್ಸೆಗೋಸ್ಕರ ಮುಲ್ಕಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗ್ತಾರೆ. ಸುಮಾರು 2 ಗಂಟೆ ಚಿಕಿತ್ಸೆ ನಂತರ ಅವರನ್ನು ಬಿಡುಗಡೆ ಮಾಡಲಾಗ್ತದೆ. ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಪೊಲೀಸರಿಗೆ ಇನ್ಫಾರ್ಮೇಷನ್ ಹೋಗ್ತದೆ. ಅದೊಂದು MLC ಕೇಸ್, ಹಾಗಾಗಿ ಅದಕ್ಕೆ ಪ್ರತ್ಯೇಕ ಪೊಲೀಸರಿಗೆ ದೂರು ಕೊಡುವ ಅಗತ್ಯ ಇಲ್ಲ. ನಾರ್ಮಲಿ MLC ಅಂದಮೇಲೆ ಆಸ್ಪತ್ರೆಗೆ ಇಂಡಿಮೇಷನ್ ಹೋಗ್ತದೆ. ಆದರೆ ಇಲ್ಲಿ ಹಾಗೆ ಆಗುವುದಿಲ್ಲ, FIR ಆಗುವುದಿಲ್ಲ. ಇವರು ಮತ್ತೆ ಠಾಣೆಗೆ ಹೋಗಬೇಕಾಗ್ತದೆ. ಆಸ್ಪತ್ರೆಯಿಂದ ಬಿಡುಗಡೆ ಆಗುವಾಗ ರಾತ್ರಿ 10 ಗಂಟೆ ಆಗಿದೆ. ಆ ನಂತರ ಇವರು ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ ಕೂಡ ಒಂದು 5-10 ನಿಮಿಷದಲ್ಲಿ ಆಗಬೇಕಿದ್ದ ಕೆಲಸ ರಾತ್ರಿ 3 ಗಂಟೆಯವರೆಗೆ FIR ಆಗುವುದಿಲ್ಲ. ಇದೇ ವೇಳೆ ಆರೋಪಿಗಳ ಪರವಾಗಿ ಕಿಶೋರ್ ಶೆಟ್ಟಿ ದಾಪಣಿಗುತ್ತುವ ಎಂಬುವರು ಪೊಲೀಸ್ ಠಾಣೆಯೊಳಗೆ ಬಂದು ಪೊಲೀಸರೊಂದಿಗೆ ದಬ್ಬಾಳಿಕೆಯ ವರ್ತನೆ ನಡೆಸಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಲ್ಲದೆ ಬೆದರಿಕೆ ಹಾಕಿರುವುದು ಪೊಲೀಸ್ ಠಾಣೆಯ CCTVಯಲ್ಲಿ ದಾಖಲಾಗಿದೆ ಎಂದು ಹೇಳಿದರು. ಯಾಕೆ ಆಗುವುದಿಲ್ಲ ಅಂದರೆ, ಯಾರು ಹಲ್ಲೆ ಮಾಡಿದ್ದರೋ ಅವರ ಜೊತೆ ಒಬ್ಬ ದೊಡ್ಡ ಪೋಸ್ಟ್ ಕೊಡೋ ವ್ಯಕ್ತಿ ಬರ್ತಾನೆ. ಅವನ ಹೆಸರು ಕಿಶೋರ್ ಶೆಟ್ಟಿ ದಾಪಣೆಗುತ್ತು ಅಂತೇಳಿ. ಆ ಮನುಷ್ಯನ ರಂಪಾಟ ನಾನು ವಿವರಿಸುವುದಕ್ಕಿಂತ ತಾವೇ CCTVಯಲ್ಲಿ ನೋಡಿದರೆ ಒಳ್ಳೆಯದು. ಅದು ಠಾಣೆಯ ಒಳಗೆ ನಡೆದ ಘಟನೆ, ಇಡೀ ರೆಕಾರ್ಡ್ ಆಗಿದೆ. ನಂದು ಆಗ್ರಹ ಇದೆ, ಪೊಲೀಸ್ ಕಮಿಷನರ್ ಅದನ್ನು ಪಬ್ಲಿಕ್ ಮಾಡಬೇಕು ಆ ಘಟನೆ. ಯಾಕೆಂದರೆ 5 ಗಂಟೆಗಳ ಕಾಲ, ಸುಮಾರು ರಾತ್ರಿ 10 ಗಂಟೆಯಿಂದ 3 ಗಂಟೆಗೆ ಇರುವಾಗ ಒಬ್ಬ ಮನುಷ್ಯ ಬಂದು ಪೊಲೀಸರಿಗೆ ಧಮಕಿ ಹಾಕ್ತಾನೆ. ನಾನು ಹೇಳಿದಾಗೆ ಆಗಬೇಕು, ನೀವು ರಾಜಿ ಮಾಡಿಕೊಂಡು ಹೋಗಿ ಅಂದರೆ ರಾಜಿ ಮಾಡಿಕೊಂಡು ಹೋಗಿ, FIR ಮಾಡಲಿಕ್ಕಿಲ್ಲ. FIR ಮಾಡೋದಿದ್ದರೆ ನಾನು ಏನು ಹೇಳ್ತೇನೆ, ಯಾರು ಹೇಳ್ತೀನಿ ಅವರ ಮೇಲೆ ನಾನು ಹೇಳಿದ ಸೆಕ್ಷನ್ಗಳ ಪ್ರಕಾರ FIR ಆಗಬೇಕು. ಅದು ಅವನ ಧಮಕಿ. ಪೊಲೀಸ್ ಹೇಳ್ತಾರೆ, ಸ್ವಲ್ಪ ಮರ್ಯಾದೆಯಿಂದ ಮಾತಾಡಲು, ಇನ್ನು ಯೂನಿಫಾರ್ಮ್ ಇಚ್ಛಿಸ್ತೇನೆ, ಅಷ್ಟು ಕೆಪಾಸಿಟಿ ನನಗಿದೆ. ಇದು ಅವನಿಗೆ ಹೇಳುವ ಮಾತು. ಠಾಣೆಯಲ್ಲಿ ಅಧಿಕಾರಿಯ ಮೇಜು ಬಡಿದು ಹೇಳ್ತಾನೆ. ಇದು ಒಂದು ನಕ್ಸಲರ ಆಕ್ರಮಣಕ್ಕಿಂತ ಕಡಿಮೆ ಘಟನೆ ಏನಲ್ಲ, ನಾನು ಅಂದಾಜು ಮಾಡುವ ಪ್ರಕಾರ. ಅದೇ ರೀತಿ ಆಯಿತು. ನನ್ನ ಮೂಗಿನ ನೇರಕ್ಕೆ ಕೆಲಸ ಆಗಬೇಕಂದ್ರೆ ಹಾಗಾದರೆ ಕಾನೂನು ಸುವ್ಯವಸ್ಥೆಯಲ್ಲಿ ಏನಾಗಬೇಕು? ಪೊಲೀಸರು ಹೇಗೆ ಕರ್ತವ್ಯ ನಿರ್ವಹಿಸಬೇಕು? ಈ ಘಟನೆ ಬಳಿಕ ಹಲ್ಲೆಗೊಳಗಾದವರ ಮೇಲೆ ಕ್ರೈಮ್ ನಂಬರ್ 49/2026 ಅಡಿ
ಪ್ರತಿ ದೂರು ದಾಖಲಿಸಲಾಗಿದೆ. ಅಲ್ಲದೆ ಈ ಪ್ರಕರಣದಲ್ಲಿ ಭಾರತೀಯ ನ್ಯಾಯ ಸಂಹಿತೆಯ 152ನೇ ಸೆಕ್ಷನ್ ಅನ್ನು ಅನ್ವಯಿಸಿರುವುದು ಗಂಭೀರ ಪ್ರಶ್ನೆಗೆ ಕಾರಣವಾಗಿದೆ. ಈ ಸೆಕ್ಷನ್ ಸಾಮಾನ್ಯವಾಗಿ ರಾಷ್ಟ್ರದ ವಿರುದ್ಧದ ಗಂಭೀರ ಅಪರಾಧಗಳಿಗೆ ಸಂಬಂಧಿಸಿದ್ದು, ಈ ಪ್ರಕರಣದಲ್ಲಿ ಅದರ ಬಳಕೆ ಹೇಗೆ ನಡೆದಿದೆ ಎಂಬುದನ್ನು ತನಿಖೆ ಮಾಡಬೇಕಾಗಿದೆ ಎಂದು ಅವರು ಒತ್ತಾಯಿಸಿದರು. ಈ ಕುರಿತು ಮಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಇಮೇಲ್ ಮೂಲಕ ಈಗಾಗಲೇ ದೂರನ್ನು ಸಲ್ಲಿಸಿ ಪೊಲೀಸ್ ಠಾಣೆಯ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂತೆ ಮನವಿ ಮಾಡಿದ್ರು. ಇದುವರೆಗೆ ಯಾವುದೇ ಕ್ರಮವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ರಾಜ್ಯ ಸರ್ಕಾರ ಹಾಗೂ ಗೃಹ ಇಲಾಖೆ ಸ್ವತಂತ್ರ ತನಿಖೆಯನ್ನು ನಡೆಸಿ ಪೊಲೀಸ್ ಇಲಾಖೆಯ ಮೇಲೆ ಯಾವುದೇ ರೀತಿಯ ಒತ್ತಡ ಅಥವಾ ದಬ್ಬಾಳಿಕೆ ನಡೆಯದಂತೆ ಕ್ರಮವನ್ನು ಕೈಗೊಳ್ಳಬೇಕು. ಅಮಾಯಕರ ವಿರುದ್ಧ ಸುಳ್ಳು ಪ್ರಕರಣಗಳು ದಾಖಲಾಗದಂತೆ ವ್ಯವಸ್ಥೆ ರೂಪಿಸಬೇಕು ಎಂದು ಆಗ್ರಹಿಸಿದರು. ಈ ಘಟನೆಯಿಂದ ಪೊಲೀಸರು ಎಷ್ಟು ವಿಚಲಿತರಾಗಿದ್ದಂದ್ರೆ, ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಅವರು 2 ಕಡೆ ಎಫ್ಐಆರ್ ಮಾಡ್ತಾರೆ. ನೊಂದವರ ಮೇಲೆ ಮಾಡ್ತಾರೆ, ಯಾರು ಹಲ್ಲೆ ಅವರ ಮೇಲೂ ಮಾಡ್ತಾರೆ. ಅದಕ್ಕಿಂತ ಒಂದು ದೊಡ್ಡ ವಿಶೇಷ ಅಂದರೆ ಸೆಕ್ಷನ್ 152 ಹಾಕ್ತಾರೆ. ಎಫ್ಐಆರ್ ಅಲ್ಲಿ ಸೆಕ್ಷನ್ 152 ಇದೆ. ಈ ಸೆಕ್ಷನ್ 152 ಏನು ಗೊತ್ತಾ? ವೇಜಿಂಗ್ ವಾರ್ ಅಗೇನ್ಸ್ಟ್ ದ ಸ್ಟೇಟ್, ರಾಜ್ಯದ ಮೇಲೆ ಯುದ್ಧ ಸಾರುವುದು, ದೇಶದ್ರೋಹಿ ಕೆಲಸ. ಇಷ್ಟು ದೊಡ್ಡ ಸೆಕ್ಷನ್ ಬಹುಶಃ ನಕ್ಸಲ್ ಏನು ಹಾಕುವುದಿಲ್ಲ. ಅದು 2 ಪಾರ್ಟಿಗಳ ಮೇಲೆ ಹಾಕ್ತಾರೆ ಅಂದರೆ, ನನ್ನ ಅಂದಾಜು ಪ್ರಕಾರ ಅವರು ಎಷ್ಟು ವಿಚಲಿತರಾಗಿದ್ರು ಇವನ ಇದರಿಂದ, ಏನು ರಂಪಾಟದಿಂದ. ಯಾವ ಸೆಕ್ಷನ್ ಹಾಕೋದು ಗೊತ್ತಾಗದೆ 152 ಹಾಕಿದ್ದಾರೆ ಅಂತ ನನ್ನ ಅನಿಸಿಕೆ. ಇಲ್ಲಾಂದ್ರೆ ಬೇರೆ ಯಾವ ಕಾರಣವೂ ಇಲ್ಲ. ವೇಜಿಂಗ್ ವಾರ್ ಅಗೇನ್ಸ್ಟ್ ದ ಸ್ಟೇಟ್ ಅಂದ್ರೆ ಇವರು ಅರೆಸ್ಟ್ ಆದರೆ 6 ತಿಂಗಳು ಹೊರ ಬರಲಿಕ್ಕಿಲ್ಲ ಅಂತ ಸೆಕ್ಷನ್ ಹಾಕಿದ್ದಾರೆ. ಅಂದರೆ ಇದು ಒಂದು ಪೊಲೀಸರು ತನ್ನ ವಿವೇಕ ಬಳಸಿ ಕೆಲಸ ಮಾಡಬೇಕಿತ್ತು. ಅದು ಬಳಸದೇ ಆಗಿದೆ. ಅದಕ್ಕೆ ಕಾರಣ ಈ ಮನುಷ್ಯನ ರಂಪಾಟ. ಎಫ್ಐಆರ್ 148/2026, ನೆಕ್ಸ್ಟ್ 49/2026 ಮುಲ್ಕಿ ಠಾಣೆ. ಅದು 2 ಸಾಫ್ಟ್ ಕಾಪಿ ಇದೆ, ಕಳಿಸ್ಬೋದು. 12 ತಾರೀಕು ರಾತ್ರಿ ಎಫ್ಐಆರ್ ಟೈಮ್ ಇದೆ 2 ಗಂಟೆ ಅಂತೇಳಿ. ಅದು 2 ಗಂಟೆ ಯಾಕೆ ಬೇಕಾದ? 10 ಗಂಟೆಗೆ ಅಥವಾ 8 ಗಂಟೆಗೆ ಎಫ್ಐಆರ್ ಆಗಬೇಕಿತ್ತು. ಆಮೇಲೆ ಇವರು ಬಂದ ನಂತರ 3 ಗಂಟೆ ಬಂದ ನಂತರ ಇನ್ನೊಂದು ಎಫ್ಐಆರ್ ಆಗುತ್ತೆ. ಅದೇ ಬಟ್ ನಂಗೆ ಇವರು ಬಂದ ನಂತರ ಆಗೋದು, ಅದು ಗೊತ್ತಾಗಿದ್ದು ಮರುದಿನ. ಹಾಗೆ ನಮ್ಮದು ಆಗ್ರಹ ಇದೆ ಕರ್ನಾಟಕ ಸರ್ಕಾರದ ಹತ್ರ. ಜನಸಾಮಾನ್ಯರು ಪೊಲೀಸರ ಮೇಲೆ ಅವಲಂಬಿತರಾಗಿದ್ದು ಸರಿ, ಆದರೆ ಅಂತಹ ಪೊಲೀಸರಿಗೆ ಒಂದು ಫ್ರೀ ಹ್ಯಾಂಡ್ ಕೂಡ ಸಿಗಬೇಕು. ಇಂಥ ರಂಪಾಟ ಮಾಡುವವರ ವಿರುದ್ಧ ಅವನು ಜೀವನ ಪೂರ್ತಿ ಜೈಲಲ್ಲಿ ಇರಬೇಕು. ಆ ಮನುಷ್ಯ ಏನು ರಂಪಾಟ ಮಾಡಿದ್ದಾನೆ ಅಂಥವರು ನಾಗರಿಕ ಸಮಾಜದಲ್ಲಿ ಇರಬಾರದು. ಅವನಿಗೆ ಜೈಲು ಮಾತ್ರ, ಇಲ್ಲಾಂದರೆ ಅವನು ಮತ್ತೆ ಇನ್ನೊಂದು ಸ್ಟೇಷನ್ಗೆ ಇನ್ನೊಂದು ಏನಾದರೂ ರಂಪಾಟ ಮಾಡ್ಬೋದು. ಮುಕ್ತ ಮನಸ್ಸಿಂದ ಪೊಲೀಸರು ಕಾರ್ಯಾಚರಣೆ ಮಾಡಬೇಕಾದರೆ ಇಂಥ ಎಲಿಮೆಂಟ್ಸ್ಗಳು ಸಮಾಜದಲ್ಲಿ ಇರಬಾರದು. ಅದಕ್ಕೋಸ್ಕರ ಗೃಹ ಇಲಾಖೆ ನೇರವಾಗಿ ಕಾರ್ಯಾಚರಣೆ ಮಾಡಿ ಅವನ ಪೊಲಿಟಿಕಲ್ ಲೀನಿಯನ್ಸ್ ಇರಲಿ, ಅವನಿಗೆ ಏನೇ ಪ್ರಭಾವ ಇರಲಿ, ಅಂಥವರಿಗೆ ಕಾನೂನು ಸುವ್ಯವಸ್ಥೆ ಒಳಗೆ ಅಡ್ಡಪಡಿಸುವವರಿಗೆ ಯಾವುದೇ ಅವಕಾಶ ಇರಕೂಡದು. ಅದಕ್ಕೋಸ್ಕರ ಒಂದು ಆಗ್ರಹ ಇದೆ. ಅವನ ಮೇಲೆ ಅತ್ಯಂತ ಕಠಿಣ ಕ್ರಮ ಪೊಲೀಸ್ ಇಲಾಖೆ ಕೈಗೊಳ್ಳಬೇಕು. ಗೃಹ ಇಲಾಖೆ ಇದರ ಬಗ್ಗೆ ಗಮನ ಹರಿಸಬೇಕು. ಇರ್ಬೋದು ಯಾವುದೇ ಪಕ್ಷದ ಬೆಂಬಲಿಗರು, ಅದನ್ನು ಸಮರ್ಥನೆ ಮಾಡಿಕೊಳ್ಳದೆ ಪೊಲೀಸರು ನಿಜವಾಗಿ ಕಾನೂನು ಪ್ರಕಾರ ಕಾರ್ಯ ಮಾಡುವಂತೆ ಅನುವು ಮಾಡಿಕೊಳ್ಬೇಕಾಗಿ ನಮ್ಮ ಮಾಧ್ಯಮ ಮಿತ್ರರ ಮೂಲಕ ನನ್ನ ಸರ್ಕಾರದ ಹತ್ರ ಆಗ್ರಹ ಇದೆ. ಎಂತಂದ್ರೆ ನಮಗೂ ಗೊತ್ತಿಲ್ಲ, ಹೆಸರು ಗೊತ್ತಷ್ಟೇ. ಅವ್ನು ಮಾತಾಡೋ ರೀತಿಯಲ್ಲಿ ನೋಡ್ಬೇಕಾಗಿ ಏನೋ ಒಂದು ಪೊಲಿಟಿಕಲ್ ಲೀನಿಯನ್ಸ್ ಇರಬೇಕು. ಆದರೂ ಅವನು ಮಾತಾಡೋ ರಂಪಾಟ, ಠಾಣೆಯಲ್ಲಿ ಪೊಲೀಸರಿಗೆ ಹೆದರಿಸುವ ರೀತಿ ಇವರಿದ್ದಾರೆ. ಪ್ರತ್ಯಕ್ಷದರ್ಶಿಗಳು, ಸಾಕ್ಷಿ ಎಲ್ಲ ನೋಡಿದವರು. ನಾನಿರಲಿಲ್ಲ, ಇವರು 4 ಜನ ನೋಡಿದ್ದಾರೆ. ಅವ್ರು ವಿವರಿಸ್ಬೋದು ಯಾವ ರೀತಿ ಅವನು ದರ್ಪ ಇತ್ತು ಅಂತೇಳಿ. ಕಾಲ ಮೇಲೆ ಕಾಲ ಹಾಕಿ ಕೂತು ನಿಮಗೆ ಬುದ್ಧಿ ಕಲಿಸ್ತೇನೆ, ಯೂನಿಫಾರ್ಮ್ ಇಸ್ತೇನೆ, ನಾನು ಹೇಳಿದಾಗೆ ಆಗಬೇಕು, ನಾನು ಹೇಳಿದ ರೀತಿಯಲ್ಲಿ ಕೇಸ್ ಬುಕ್ ಆಗಬೇಕು, ನಾನು ರಾಜಿ ಮಾಡಿದ್ರೆ ರಾಜಿ ಆಗಬೇಕು, ಅಥವಾ ನಾನು ಯಾರ ಮೇಲೆ ದೂರು ಕೊಡ್ತೇನೆ ಅವರ ಮೇಲೆ ಎಫ್ಐಆರ್ ಆಗಬೇಕು. ಇಂಥದ್ದೆಲ್ಲ ಮಾತುಗಳು. ಘಟನೆ ಬಗ್ಗೆ ಹೇಳೋದು ನನಗೂ, ಅದು ತಾಳಿಪಾಡಿ ಗ್ರಾಮದ ದಾಮಸ್ಕಟ್ಟೆ ಎಂಬಲ್ಲಿ ಒಂದು ಗುಡ್ಡು ಪಂಡಿತ್ ಎಂಬ ಸ್ಥಳದಲ್ಲಿ ಇವರೊಂದು ಫ್ಯಾಮಿಲಿ ಟೆಂಪಲ್ ಇದೆ. ಇವರ ಮನೆಗೆ ಹತ್ತಿರವಾಗಿ, ಮನೆಯ ಕಾಂಪೌಂಡ್ ಎಂಬಂತೆ ಹತ್ತಿರದಲ್ಲಿದೆ. ಇವರು ಕ್ಲೀನ್ ಮಾಡಿಕ್ಕೆ ಹೋಗಿದ್ರು. ಮಧ್ಯಾಹ್ನ ಕ್ಲೀನ್ ಮಾಡೋ ಹೊತ್ತಿಗೆ ಇವರ ತಪ್ಪಿನಿಂದಾಗಿ ಅವರ CCTV ಇದು ಡಿಸ್ಕನೆಕ್ಟ್ ಆಯಿತು. ಇವರು ಮತ್ತೆ ಕ್ಲೀನ್ ಮಾಡಿ ವಾಪಸ್ ಬಂದು ಸಂಜೆವರೆಗೆ CCTV ಇರಲಿಲ್ಲ. ಅದನ್ನು ಬೇರೆ ಇದಕ್ಕೆ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಸಂಜೆ ಬಂದು ತಕರಾರು ಮಾಡಿದ್ರು, ನೀವು ಯಾಕೆ CCTV ತಪ್ಪಿಸಿದ್ದು? ಇವರು ಹೇಳಿದರು, ನಾನು ಬೇಕಂತ ಮಾಡಿದ್ದಲ್ಲ, ಕ್ಲೀನ್ ಮಾಡುವಾಗ ಕನೆಕ್ಷನ್ ತಪ್ಪಿದೆ, ಮತ್ತೆ ಅದನ್ನು ಜೋಡಿಸಲಿಕ್ಕೆ ನನಗೆ ಮರೆತು ಹೋಯ್ತು ಅಂತೇಳಿ ಅಷ್ಟೇ ವಿಷಯ. ಅದಕ್ಕೆ ಇವರಿಗೆ ಅಂಗಳಕ್ಕೆ ನುಗ್ಗಿ ಬಂದು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಅವರ ಮೇಲೆ ಹಲ್ಲೆ ಮಾಡಿದ ವಿಡಿಯೋ ಇದೆ. ಹೌದು,
ಸುಮಾ ಇವರು ಅಡ್ಡ ಬಂದಾಗ ಇವರನ್ನು ತೆಗೆದು ಬಿಸಾಡಿದ್ದಾರೆ. ಅದು ಕೂಡ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಅವರು ಸ್ವಲ್ಪ ಕಾಲ ಅವರು ಹ್ಯಾಂಡಿಗೆ ಅವರು ತೆಗೆದು ಬಿಸಾಡಿದ್ದಾರೆ. ಹಲ್ಲೆ ಮಾಡಿದವರ ಹೆಸರು ಎಫ್ಐಆರ್ ಇದೆ. ವಿಡಿಯೋ ಸಿಸಿಟಿವಿ ಫುಟೇಜ್ ಇದೆ, ಕೊಡ್ತೀವಿ. ಯಾರು ಸ್ಟೇಷನ್ಗೆ ಬಂದವರ ಫೋಟೋ ಇಲ್ಲ, ಅದು ಬರೀ ಫೋಟೋ ಅಲ್ಲ. ನೀವು ಕೇಳಬೇಕು, ಮಾಧ್ಯಮ ಮಿತ್ರರು ನೀವು ಡಿಮಾಂಡ್ ಮಾಡಬೇಕು, ಇಡೀ ಫುಟೇಜ್ ತೆಗೀರಿ. ರಾತ್ರಿ 9 ಗಂಟೆಯಿಂದ 3 ಗಂಟೆವರೆಗೆ ಇಡೀ ಸಿಸಿಟಿವಿ ಫುಟೇಜ್ ಮುಲ್ಕಿ ಸ್ಟೇಷನ್ ಬರಲಿ, ಬಹಿರಂಗ ಮಾಡಬೇಕಂತ ಆಗ್ರಹ ಇದೆ. ಗೊತ್ತಾಗ್ಲಿ ಏನು ರಂಪಾಟ ಮಾಡಿದ್ದಾನೆ ಅವನಂತೇಳಿ, ಏನು ಮಾತಾಡಿದ್ದಾನೆ. 5 ನಿಮಿಷ 2 ನಿಮಿಷ ಅಲ್ಲ, 10 ಗಂಟೆಯಿಂದ ರಾತ್ರಿ 3 ಗಂಟೆ ಅಂದರೆ ಎಷ್ಟು, 5 ಗಂಟೆ ಒಬ್ಬ ಬಂದು ಸ್ಟೇಷನ್ ರಂಪಾಟ ಮಾಡುವುದಂದ್ರೆ ಇದು ನಕ್ಸಲರ ದಾಳಿಗಿಂತ ಕಡಿಮೆ ಏನಲ್ಲ ನನ್ನ ಅಂದಾಜು ಪ್ರಕಾರ. ಭಯಾನಕ ಘಟನೆ. ಅದಕ್ಕೋಸ್ಕರ ಇಡೀ ಫುಟೇಜು ಮಾಧ್ಯಮಕ್ಕೆ ಬಿಡುಗಡೆ ಮಾಡಬೇಕು, ಪೊಲೀಸ್ ಕಮಿಷನರ್ ಒಂದು ಆಗ್ರಹ ಇದೆ. ದೂರು ಕೊಟ್ಟಿದ್ರು. ಆನಂತರ ಮರುದಿನ ನಾನು ಒಂದು ಪತ್ರ ಬರೆದಿದ್ದೆ. ಆದರೂ 2 ದಿನ ಆದರೂ ನಾನು ಹೇಳಿದೆ ಕಮಿಷನ್, ತಕ್ಷಣ CCTVಯನ್ನು ಗಮನಿಸಿ, ನೀವು ನಮ್ಮ ಮಾತನ್ನು ನಂಬಬೇಕಾಗಿಲ್ಲ, ತಮ್ಮದೇ ಠಾಣೆ CCTV ಗಮನಿಸಿ ಮತ್ತು ಕ್ರಮಗೊಳ್ಳಿ ಅಂದರೆ ಏನೋ ಕ್ರಮ ಆದದ್ದು ಕಂಡು ಬಂದಿಲ್ಲ. ಅದಕ್ಕೋಸ್ಕರ ಅನಿವಾರ್ಯವಾಗಿ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ನಡೆಸಬೇಕಾಯಿತು. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ರಾಜನ್ ಡಿ ಕೋಸ್ತಾ, ಸುಮಾ, ಅನಿಲ್ ಸಾಲಿಯನ್ ಹಾಗೂ ಕವಿತಾ ಉಪಸ್ಥಿತರಿದ್ದರು.